ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ್ ಸೇಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಇಬ್ಬರು ಕೂಡ ಕಿತ್ತಾಡ್ತಿರ್ತಾರೆ. ಅವಾಗ ಶಂಕರನು ಕೂಡ ನಾನು 2 ಕಂಡೀಷನ್ ಹಾಕ್ತೀನಿ, ಅದಕ್ಕೆ ನೀವು ಒಪ್ಕೊಳ್ಳೋ ಹಾಗಿದ್ರೆ ಇಬ್ಬರಿಗೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಕಂಡೀಷನ್ ಅಂತ ಹೇಳಿ ಕೇಳ್ತಾನೆ. ಎಲ್ಲನೂ ಕೂಡ ಇಬ್ಬರಿಗೂ ಕೂಡ ಸಮವಾಗಿದೆ. ಅಡುಗೆ ಮನೆ ಆಗಿರ್ಬೋದು, ಡೈನಿಂಗ್ ಹಾಲ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಮತ್ತು ತುಳಸಿ ಕಟ್ಟೆ ಆಗಿರ್ಬೋದು ಸಮ. ಅದೇ ಥರ ನನ್ನ ಇನ್ನೂ ಒಂದು ಕಂಡೀಷನ್ ಏನು ಅಂತ ಅಂದರೆ ಎಲ್ಲರೂ ಕೂಡ ಕುತ್ಕೊಂಡು ಒಂದೇ ಕಡೆ ಊಟ ಮಾಡಬೇಕು ಟೇಬಲ್ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದೇಗಾಗುತ್ತೆ, ನೀವೇನೋ ನಮ್ಮ ಜಾಗನ ಬಿಟ್ಟು ಈ ಕಡೆ ಬನ್ನಿ ಅಂತ ಹೇಳ್ತಿಲ್ಲ, ನಿಮ್ಮ ಪ್ಲೇಸಲ್ಲೇ ನೀವು ಕುತ್ಕೊಳ್ಳಿ, ಆದರೆ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ಈ ಕಂಡೀಷನ್ಗೆ ನೀವು ಒಪ್ಕೊಳ್ಳೋ ಹಾಗಿದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಪಾರ್ವತಿನೂ ಕೂಡ ಬಿಡು ಗೌರಿ, ಅದರಲ್ಲಿ ಏನಿದೆ, ಕುತ್ಕೊಂಡು ಊಟ ಮಾಡೋದು ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಒಪ್ಕೊಳ್ತಾಳೆ. ಸರಿ ಹಾಗಿದ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನಿದು ಶಂಕರ್ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸುಮ್ಮನೆ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಭುವಿನೂ ಕೂಡ ಗೌರಿ ಮೇಡಮ್ ಅಷ್ಟೇ ಅಲ್ಲ, ಇನ್ನೂ ಒಂದು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಭುವಿ ಹೇಳ್ತಾಳೆ. ಏನದು ಕಂಡೀಷನ್ನು ಅಂತ ಹೇಳಿ ಕೇಳಿದಾಗ ನಾನು ಹೇಗಿರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ವಾ, ಹಾಗಾಗಿ ಅದಕ್ಕೆ ನೀವು ಇಬ್ಬರೂ ಕೂಡ ಡ್ಯಾನ್ಸ್ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಗೌರಿ ಹೇಳಿದಾಗ ಅದೇಗಾಗೋದಿಲ್ಲ, ಅದನ್ನು ಕೂಡ ಕಂಡೀಷನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಮಗಳೇ ನೀನು ಅಂತ ಹೇಳಿ ಕೇಳಿದಾಗ ಇಲ್ಲಪ್ಪ ನಾನು ಊಟನೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಭುವಿ. ಸರಿ ಹಾಗಿದ್ರೆ ಬಿಡು, ನೀನು ನಿನಗೋಸ್ಕರ ಒಪ್ಕೊಳ್ತೀನಿ ಅಂತ ಹೇಳಿದಾಗ ಅಷ್ಟೇ ತಾನೇ ಬಿಡವ, ಅದರಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಲವಂತ ಮಾಡ್ತಿರ್ತಾರೆ ಒಪ್ಕೊಳ್ಳೋದಕ್ಕೆ. ಸರಿ ಹಾಗಿರೋ ನಾನು ಒಪ್ಕೊಳ್ತೀನಿ, ಆದರೆ ಡ್ಯಾನ್ಸ್ ಮಾಡುವಾಗ ನನ್ನನ್ನು ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನದು ಆ ಥರ ಆದರೆ ಹೇಗೆ ಅಂತ ಹೇಳಿ ಕೇಳಿದಾಗ ಅದೇಗಾಗುತ್ತೆ, ಇಬ್ಬರು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಲ್ಲ ಅಂತಂದರೆ ಸೋಲೋ ಡ್ಯಾನ್ಸ್ ಆಗೋದಿಲ್ವಾ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಒಪ್ಕೊಳ್ಳೇಬೇಕು ಅಂತ ಹೇಳಿ ಭುವಿ ಆಟ ಮಾಡ್ತಿರ್ತಾಳೆ. ಸರಿ ಹಾಗಿದ್ರೆ ಆಯಿತು ನಾನು ಗೌರಿನೂ ಕೂಡ ಸರಿ ಗೌರಿ ಹೇಳಿದಾಗ ಸರಿ ಹಾಗೆ ಈ ಕಂಡೀಷನ್ ಇರುವಂತಹ ಬೋರ್ಡಲ್ಲಿರುವ ಕಂಡೀಷನ್ ಎಲ್ಲ ಅದಕ್ಕೆ ಯಾರೋ ಬೋರ್ಡ್ ಮಾಡೋ ಹಾಗಿಲ್ಲ ಆ ಥರ ಏನಾದ್ರು ಸರಿ ಹಾಗಿದ್ರೆ. ಆದರೆ ನಾನು ವಿಡಿಯೋ ಮಾಡೋದ್ರಿಂದ ಮುಖದಲ್ಲಿ ನಗು ಇರಬೇಕು, ಅದೇ ಥರ ಇಲ್ಲಿರುವಂತಹ ಗೆರೆನೂ ಕೂಡ ಕಾಣಿಸ್ಬಾರ್ದು, ಈ ಟೇಪ್ನ ತೆಗೆದಾಕಬೇಕು, ಯಾಕೆಂದರೆ ಈ ಮನೆ ಡಿವೈಡ್ ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾಕೆಂದರೆ ನಾನು ಅಲ್ವಾ ವಿಡಿಯೋ ಮಾಡೋದು ಅದರಿಂದ ಅಂತ ಹೇಳಿ ಕೇಳಿದಾಗ ಸರಿ ಹಾಗಿದ್ರೆ ಅದು ಅಲ್ದಂತಾನೆ ಇವಾಗ ನನಗೆ ಪೇಮೆಂಟ್ ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ ಅಂತ ಹೇಳಿ ಕೇಳಿದಾಗ ನಾನು 50% ಕೊಡ್ತೀನಿ ಅಂತ ಹೇಳಿ ಗೌರಿ ಒಪ್ಕೊಳ್ತಾಳೆ. ಹಾಗೆ ಶಂಕರನು ಕೂಡ ನಾನು 100% ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಒಪ್ಕೊಂಡಾಗ ಸರಿ ಹಾಗಿದ್ರೆ ಈ ಕಂಡೀಷನ್ಗೆ ಎಲ್ಲ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾರೆ ಅಲ್ಲಿಂದ. ಆಗ ಶಂಕರನು ಕೂಡ ಏನಪ್ಪ ಇದೆಂಥ ಪರಿಸ್ಥಿತಿ ಬಂದ್ಬಿಟ್ಟು ಒಂದೇ ಮನೇಲಿ ಇದ್ರೂ ಕೂಡ ಬೇರೆ ಹೀರೋ ಹಾಗಾಗಿದೆ ಅಂತ ಹೇಳಿ ಶಂಕರ ಬೇಜಾರು ಮಾಡ್ಕೊಳ್ತಿರ್ತಾನೆ. ಆಗ ಗೌರಿನೂ ಕೂಡ ಕೊನೆಗೂ ನಾನು ಮತ್ತೆ ಎಷ್ಟು ಕಷ್ಟಪಟ್ಟು ನಾನು ಓದಿದ್ದೆ, ಇವಾಗ ಅದೇ DC ಸ್ಥಾನದಲ್ಲಿ ನಾನು ಕುತ್ಕೊಳ್ಳೋ ಥರ ಆಗಿದೆ, ಇವೆಷ್ಟು ಖುಷಿ ಆಗ್ತಿದೆ ಅಂತಂದರೆ. ಆದರೆ ಈ ಮಾಲಿನಿ ನೋಡಿದ್ರೆ ಎಲ್ಲ ರೂಲ್ಸು ರೆಗ್ಯುಲೇಷನ್ ಎಲ್ಲನೂ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾಳೆ. ಅವಳು ಬಂದಮೇಲೆ ಪ್ರತಿಯೊಂದು ಕೂಡ ಚೇಂಜ್ ಆಗೋಗಿದೆ. ಮೊದಲು ನಾನು ಹರಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಹರಿಗೆ ಫೋನ್ ಮಾಡ್ತೇನೆ, ಹೇಳಿ ಗೌರಿ ಮೇಡಮ್ DC ಮೇಡಮ್ ಅಂತ ಹೇಳ್ಬಿಟ್ಟು ಹರಿ ಹೇಳಿದಾಗ ಹರಿ ನಾನು DC ಆಗಿ ಫೋನ್ ಮಾಡಿಲ್ಲ, ನಾನು ನಿನ್ನ ಫ್ರೆಂಡ್ ಆಗಿ ಫೋನ್ ಮಾಡಿದ್ದೀನಿ, ಗೌರಿ ಆಗಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದಾ ಸರಿ ಹಾಗೆ ಖುಷಿ ಆಗ್ತಿದೆ, ಆದರೆ ನೀನು ಇವಾಗ DC ಆಗಿ ಚಾರ್ಜ್ ತೊಗೊಳ್ತಿದೆಯಲ್ಲ ಅದಿನ್ನೂ ಖುಷಿ ನನಗೆ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾನೆ. ಆಗ ಅದೆಲ್ಲ ಇರಲಿ ಬಿಡು, ಆದರೆ ನನಗೆ ಎಲ್ಲನೂ ಕೂಡ ಅವಳೇ ವಾಲಂಟರಿಯಾಗಿ ಒಪ್ಪಿಸ್ಬೇಕು, ಮಾಲಿನಿ ಬರ್ತಾಳ ಅಂತ ಹೇಳ್ಬಿಟ್ಟು ಕೇಳಿದಾಗ ಮಾಲಿನಿಗೆ ತುಂಬಾ ಹೀಗೋ ಇದೆ, ಹರ್ಟ್ ಆಗಿರುತ್ತೆ, ಅವಳು ಖಂಡಿತ ಬರಲೇಬೇಕು, ಏಕೆಂತಂದರೆ ರೂಲ್ಸ್ ಇರೋದೇ ಹಾಗೆ ಅಲ್ವಾ, ಅವಳೇ ಎಲ್ಲನೂ ಕೂಡ ನಿನಗೆ ವಾಲಂಟರಿಯಾಗಿ ಬಿಟ್ಕೊಡ್ಬೇಕು ಅಂತ ಹರಿ ಹೇಳ್ತಾನೆ. ಆಗ ಗೌರಿನೂ ಕೂಡ ಅದನ್ನೇ ನಾನೇ ಹೇಳ್ತಿದ್ದೀನಿ, ಅವಳು ಬರಬೇಕಲ್ವ, ಅವಳಿಗೆ ಇರೋವಂತಹ ಈಗೋದಲ್ಲಿ ಅವಳು ಹೇಗೆ ಒಪ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಹಾಗಿರೆ ಫಸ್ಟ್ ನೀನು ಬಂದು ಅಧಿಕಾರದಲ್ಲಿ ಕುತ್ಕೋ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳಿದಾಗ ಗೌರಿನೂ ಕೂಡ ತುಂಬಾ ಖುಷಿಯಿಂದ ಓಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ವಿಜಿ ಮತ್ತು ಪಾರ್ವತಿ ಇಬ್ಬರೂ ಕೂಡ ಅಡುಗೆ ಮಾಡ್ತಿರ್ಬೇಕಾದ್ರೆ ವಿಜಿ ಹೊಗೆಗೆ ಪಾರ್ವತಿ ವಿಜಿ ಜೊತೆ ಜಗಳಕ್ಕೆ ನಿಂತ್ಕೊಳ್ತಾಳೆ. ನಿಮ್ಮನೆಯಿಂದನೇ ಕಂಟು ವಾಸನೆ ಬರ್ತಾ ಇರೋದು, ನನಗೆ ಆಗ್ತಿಲ್ಲ, ಏನು ಅಡುಗೆ ಮಾಡ್ತಿದ್ದೀರೋ ಏನಪ್ಪ ಅಂತ ಹೇಳ್ಬಿಟ್ಟು ಬೈತಾಳೆ. ಏನು ಮಾಡೋದು, ಗಾಳಿಗೆ ನಾನೇನು ಇಟ್ಕೊಂಡಿದ್ದೀನಿ, ಗಾಳಿ ಬರಬಾರ್ದು ಅಂತ ಹೇಳಿ ಏನು ಹೇಳಿಲ್ವಲ್ಲ ಅಂತ ಹೇಳಿ ಅಂದ್ಕೊಂಡು ಇಬ್ಬರೂ ಕೂಡ ಜಗಳ ಮಾಡ್ತಿರ್ತಾರೆ. ಅದೇಗಾಗುತ್ತೆ, ನೀನು ಈ ಥರ ಎಲ್ಲ ಮಾತಾಡಬಾರ್ದು, ಮೊದಲು ಅಡುಗೆ ಚೆನ್ನಾಗಿ ಮಾಡಿ, ಈ ಥರ ಎಲ್ಲ ಗಂಟು ವಾಸನೆಗೆ ನನ್ನ ಗಂಟ್ಲೆ ಹೋಗ್ಬಿಡ್ತು ಅಂತ ಹೇಳಿ ಅಂದ್ಕೊಂಡು ಚುರ್ಮುರಿ ಬಾರ್ಲ ಇಲ್ಲಿ ನಿಂಬೆಹಣ್ಣೆ ಸಿಗ್ತಿಲ್ಲ ನನಗೆ, ನನ್ನ ಸೊಸೆ DC ಆಗಿ ಕೆಲಸಕ್ಕೆ ಹೋಗ್ತಿದ್ದಾಳೆ, ನನಗೆ ಜ್ಯೂಸ್ ಬೇಕು ಅಂತ ಹೇಳಿ ಕೇಳಿದ್ಲು, ನಿಂಬೆಹಣ್ಣೆ ಸಿಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ನೀವು ಈ ಥರ ಜಗಳ ಮಾಡ್ಕೊಂಡೇ ಇದ್ದೀರಾ, ನಿಂಬೆಹಣ್ಣು ಜ್ಯೂಸ್ ಮಾಡೋದು ಬಿಟ್ಬಿಟ್ಟು ಅಂತ ಹೇಳಿ ಹೇಳಿದಾಗ ಇದೇ ನಿಂಬೆಹಣ್ಣಲ್ಲಿ ನಾನು ಹೇಗೆ ಜ್ಯೂಸ್ ಮಾಡ್ತೀನಿ ನೋಡು ಅಂತ ಹೇಳಿ ಅಂದ್ಕೊಂಡು ಅದನ್ನು ಹಾಗೆ ಎಸ್ಬಿಡ್ತಾನೆ. ಅದನ್ನು ನೋಡಿಬಿಟ್ಟು
ಏನಿದು ಆ ಒಂದು ನಿಂಬೆಹಣ್ಣು ನಮ್ಗೆ ಬಂತಲ್ಲ ಸಾಕು ಅಂತ ಹೇಳಿ ಕೋಳಿ ಬೇಕು ಅಂತ ರೇಗಿಸ್ತಿರ್ತಾನೆ. ಅದೇಗಾಗುತ್ತೆ ನಿಂಬೆಹಣ್ಣು ಕೊಡೋದಕ್ಕೆ? ನಮ್ಮ ಕಡೆ ಬಂದಮೇಲೆ ಯಾವುದೇ ವಸ್ತು ಅದು ನಮ್ಮದೇನೆ, ಅದನ್ನೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಹೌದು ಕೋಳಿ ನೀನು ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳ್ಬಿಟ್ಟು ವಿಜಿನೂ ಕೂಡ ಹೇಳ್ತಾರೆ. ಇದ್ದಿದ್ದು ಒಂದು ನಿಂಬೆಹಣ್ಣು ಅದನ್ನು ಕೂಡ ಆ ಕಡೆಗೆ ಆಗ್ತಲ್ಲ ಅಂತ ಹೇಳಿ ಹೇಳಿದಾಗ ಆವಾಗ ಕೋಳಿನ ಕೂಡ ನಾವು ಯಾವುದೇ ಕಾರಣಕ್ಕೂ ನಿಂಬೆಹಣ್ಣ ಕೊಡೋದಿಲ್ಲ, ಏನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇಬ್ಬರೂ ಕೂಡ ಜಗಳ ಮಾಡ್ತಿರ್ತಾರೆ. ಆಗ ಪಾರ್ವತಿನೂ ಕೂಡ ಕೋಪ ಮಾಡ್ಕೊಂಡು ಚುರುಮುರಿ ಮೇಲೆ ಚುರುಮುರಿ ಏನಿಲ್ಲ ಇದು ನಿನಗೆ ನೆಟ್ಟಿಗೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಜ್ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ನನ್ನ ಸೊಸೆ ನನಗೆ ತಿಂಡಿ ಬೇಡ ಜ್ಯೂಸ್ ಕುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದು. ನೀನು ನೋಡಿದ್ರೆ ಅದನ್ನು ಒಂದು ನಿಂಬೆಹಣ್ಣು ಆ ಕಡೆಗೆ ತಳ್ಳಿಬಿಟ್ಟಿದೆಯಲ್ಲ, ಇವಾಗ ಏನು ಮಾಡೋದು ನನ್ನ ಸೊಸೆಗೆ ಅಂತ ಹೇಳಿ ಕೇಳಿದಾಗ ಅಷ್ಟೇ ತಾನೇ, ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಜ್ಯೂಸ್ ತಾನೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚುರುಮುರಿ ಹೇಳ್ತಾನೆ. ಗೌರಿನೂ ಕೂಡ ಜ್ಯೂಸ್ ಎಲ್ಲಿ ಅಂತ ಹೇಳಿ ಕೇಳಿದಾಗ ಇರೋ ಚುರುಮುರಿ ಮಾಡ್ಕೊ ಬರ್ತಿದ್ದಾನೆ ಕುಡಿಯುವಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಯಾಕೆ ಹಂಗೆ ನಿಂತಿದ್ಯಾ, ತಿಂಡಿ ಮಾಡೋದಿಲ್ವಾ ಅಂತ ಹೇಳಿ ಕೇಳಿದಾಗ ಈ ಕಡೆ ದೋಸೆ ಇದೆ, ಆ ಕಡೆ ಉಪ್ಪಿಟ್ಟಿದೆ, ಯಾವುದನ್ನು ತಿನ್ನೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ. ಹಾಗೆ ನಾನು ಸ್ವಲ್ಪ ದೋಸೆ ಸ್ವಲ್ಪ ಉಪ್ಪಿಟ್ಟು ತಿಂತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನೀನು ಈಗ ಅದನ್ನೇ ನೋಡಿಕೊಂಡು ನಿಂತಿದ್ರೆ ನಿನಗೆ ಆ ಎರಡೂ ಕೂಡ ಇರೋದಿಲ್ಲ, ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಚುರುಮುರಿ ಜ್ಯೂಸ್ನ ತೊಗೊಬಂದು ಗೌರಿಗೆ ಕೊಡ್ತಾನೆ. ಅದನ್ನು ಕುಡಿಯೋಕ್ಕಾಗ್ದಂತಾನೆ ಉಗ್ಬಿಡ್ತಾನೆ. ಏನಿದು ಈ ಥರ ಇದೆಯಲ್ಲ ಅಂತ ಹೇಳಿ ಕೇಳಿದಾಗ ಇದೇನಿದು ಅದಕ್ಕೆ ಜ್ಯೂಸ್ ಮಾಡಿದ್ದೀನಿ, ನಿಂಬೆಹಣ್ಣು ಹುಳಿ ಇರುತ್ತೆ, ಹುಣಸೆಹಣ್ಣು ಹುಳಿ ಇರುತ್ತೆ ಅಲ್ವಾ, ಹಾಗಾಗಿ ನಿಂಬೆಹಣ್ಣು ಇರಲಿಲ್ಲ ಅಂತ ಅಂದ್ಬಿಟ್ಟು ಹುಣಸೆ ಹುಳಿಲಿ ಜ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಚುರುಮುರಿ ಹೇಳ್ತಾನೆ. ಅದನ್ನು ನೋಡ್ಬಿಟ್ಟು ಇವನು ದಡ್ಡನ ಜಾಣನ ಒಂದು ಗೊತ್ತಿಲ್ವಲ್ಲ ಅಂತ ಹೇಳಿ ಅಂದ್ಕೊಂಡು ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಯಾರಾದರೂ ನಿಂಬೆ ಹುಳಿಲಿ ಜ್ಯೂಸ್ ಮಾಡ್ತಾರ ಅಣ್ಣ, ಇವನು ತಗೊಂಡೋಗ್ಬಿಟ್ಟು ಕೊತ್ತಂಬರಿ ಗಿಡಕ್ಕೆ ನೇಣು ಹಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ. ಯಾಕತ್ಕವ ಏನಾಯಿತು ಅಂತ ಹೇಳಿ ಕೇಳಿದಾಗ ಅಯ್ಯೋ ಗೌರಿ ನೀನು ಹಸ್ಕೊಂಡು ಹೋಗ್ತೀಯ, ಈ ಚುರುಮುರಿ ಅದನ್ನು ಹಾಳು ಮಾಡಿ ಇಟ್ಟಿದ್ದಾನೆ, ಸ್ವಲ್ಪ ಉಪ್ಪಿಟ್ಟು ತಿನ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ನನಗೆ ಉಪ್ಪಿಟ್ಟು ಆಗೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಚುರುಮುರಿನ ಕರ್ಕೊಂಡು ಹೋಗ್ಬಿಟ್ಟು ಕೊತ್ತಂಬರಿ ಗಿಡಕ್ಕೆ ಕಟ್ಟಾಕ್ಬಿಡ್ಬೇಕು, ಸರಿ ಹೋಗುತ್ತೆ ಅವನಿಗೆ, ಅದೇ ಲಾಯಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲಕಲ್ಲ ಇವನಿಗೆ ಕೊತ್ತಂಬರಿ ಗಿಡ ಯಾವುದು ಮಾವನ ಗಿಡ ಯಾವುದು ಅನ್ನೋದು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿ ಹೇಳಿದಾಗ ನೀನು ಕಟ್ಟಾಕೋ ಆಗಿದ್ರೆ ನನ್ನ ಕೊತ್ತಂಬರಿ ಗಿಡಕ್ಕಲ್ಲ ಮಾವನ ಗಿಡಕ್ಕೆ ನನ್ನನ್ನು ಕಟ್ಟಾಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗೌರಿ ಹೊಟ್ಟೆ ಹಚ್ಕೊಂಡು ಹೋಗ್ಬೇಡಕ್ಕ, ನಾವು ಉಪ್ಪಿಟ್ಟರು ತಿನ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ಕೆಲವ್ರು ಕಣ್ಣು ಬಿತ್ತಲ್ಲ ಅದಕ್ಕೆ ಹೀಗೆಲ್ಲ ಹಾಕ್ತಿರೋದು ಅಂತ ಹೇಳಿ ಹೇಳಿದಾಗ ಆಗ ವಿಜಯನ ಕೂಡ ನೋಡು ಭುವಿ ಹೇಗೆ ಮಾತಾಡ್ತಿದ್ದಾರೆ ಈ ಗೌರಿ ಮೇಡಮು, ನಾವು ಕಣ್ಣು ಹಾಕ್ಬಿಟ್ವಂತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಬಿಡಿ ವಿಜಿ ಅವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಲೋ ಗೌರಿ ಮೇಡಮ್, ವೀಡಿಯೋ ಮಾಡೋದಿದೆ ಗೊತ್ತಿದೆ ಅಲ್ವಾ ನಿಮಗೆ, ಇನ್ನೂ 1 hour ಟೈಮ್ ಇದೆ ಅಂತ ಹೇಳಿ ಹೇಳ್ತಿದ್ದೀರಲ್ಲ, ವೀಡಿಯೋ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪಾರ್ವತಿನೂ ಕೂಡ ಅವ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಕಣವ, ನೀನು ತಿಂಡಿ ತಿನ್ನು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ನನಗೆ ಅಶ್ವಿಲ್ಲ, ನಾನು ಬೇಕಿದ್ರೆ ಅಲ್ಲೇ ಆಂದವೇ ನಾನು ತಿನ್ಕೊಂಡು ಹೋಗ್ತೀನಿ, ಇನ್ನೂ ಹೇಗಿರೋ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಭುವಿನೂ ಕೂಡ ಹಾಗಿದೆ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದಲ್ವಾ, ವೀಡಿಯೋ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೇಳಿದೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿ ಹೇಳಿದಾಗ ಹೇಗಿದ್ರು ಕೂಡ ಟೈಮ್ ಇದೆ ಅಂತ ಹೇಳಿ ಹೇಳ್ತಿದ್ದೀರಾ, ಅದೆಲ್ಲ ನನಗೆ ಗೊತ್ತಿಲ್ಲ, ವೀಡಿಯೋ ಮಾಡಬೇಕು ರೂಲ್ಸ್ ಅಂದಮೇಲೆ ರೂಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಗಿದೆ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಒಪ್ಕೊಂಡಾಗ ನೋಡಿ ನಾನು ವೀಡಿಯೋ ಮಾಡ್ತೀನಿ, ಯಾವ ಸಾಂಗ್ ಬೇಕು ಹೇಳಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವ ಸಾಂಗ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಂಕರನು ಕೂಡ ಮೋಸ ಮಾಡಲೆಂದೆ ನೀನು ಬಂದೀಯ ಅಂತ ಹೇಳ್ಬಿಟ್ಟು ಸಾಂಗ್ ಆಡ್ತಿರ್ತಾನೆ. ಅವಾಗ ಗೌರಿ ನಿಲ್ಲಿಸಿ ಏನಿದು ಈ ಥರ ಸಾಂಗ್ ಆಡ್ತಿದ್ದೀರಲ್ಲ, ಬರೀ ಹೆಣ್ಮಕ್ಳನ್ನ ಬೈಯೋದೇ ಇದೆ, ಆ ಥರ ಸಾಂಗ್ ಆಡ್ತಿದ್ದೀರಲ್ಲ, ನಿಮಗೆ ಗೊತ್ತಾಗೋದಿಲ್ಲ ಬುದ್ಧಿ ಇಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಶಂಕರಾಗೆ ಬೈತಿರ್ತಾಳೆ. ಮತ್ತೆ ಇನ್ಯಾವ ಸಾಂಗ್ ಹಾಕಬೇಕು, ಇದಕ್ಕಿಂತ ಸಾಂಗ್ ಇನ್ನೇನಿದೆ ಹೇಳಿ, ಇದು ಶ್ರುತಿ ಇಲ್ವಾ, ತಾಳೆ ಇಲ್ವಾ, ಏನಿಲ್ಲ ಇದಕ್ಕೆ ಎಲ್ಲನೂ ಕೂಡ ಇದೆ, ಅಂಥದ್ರಲ್ಲೂ ಕೂಡ ನೀವು ಈ ಥರ ಬೈತಿದ್ದೀರಲ್ಲ, ನನ್ನ ಇಷ್ಟೊಂದು ಕಿಂಡ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಶಂಕರ ಬೈದಾಗ ಅದೇನು ಶ್ರುತಿ ತಾಳ ಇದೆ ನಿಮಗೆ ಸ್ವಲ್ಪನೂ ಕೂಡ ಹಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಬ್ಬರೂ ಕೂಡ ಜಗಳಕ್ಕೆ ನಿಂತಿರ್ತಾರೆ. ಆಗ ಭುವಿನೂ ಕೂಡ ದಯವಿಟ್ಟು ನೀವಿಬ್ಬರು ಸುಮ್ಮನೆ ನಿಂತ್ಕೊಳ್ತೀರಾ ಅಂತ ಹೇಳಿ ಬೈದಾಗ ಇಬ್ಬರೂ ಕೂಡ ಸುಮ್ಮನೆ ಆಗ್ತಾರೆ. ಶಂಕರ್ನು ಕೂಡ ನೋಡು ನನ್ನನ್ನು ಎಷ್ಟು ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ನೀವಿಬ್ಬರು ಜಗಳ ಮಾಡಬೇಡಿ, ಇವಾಗ ನನ್ನ ಹತ್ರ ಒಂದು ಸಾಂಗ್ ಇದೆ, ಒಲವೇ ವಿಸ್ಮಯ ಅನ್ನೋದು ಒಂದು ಸಾಂಗ್ ಇದೆ, ಅದನ್ನು ನಾನು ಪ್ಲೇ ಮಾಡ್ತೀನಿ, ನೀವಿಬ್ಬರೂ ಕೂಡ ಅದಕ್ಕೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಬ್ಬರೂ ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನು ನೋಡಿಕೊಂಡು ಭುವಿ ಮತ್ತು ಗುಂಡ ಇಬ್ಬರೂ ಕೂಡ ಖುಷಿಯಾಗಿ ನೋಡ್ತಾ ಇರ್ತಾರೆ. ಆಗ ಗೌರಿ ಮತ್ತು ಶಂಕರ ಇಬ್ಬರೂ ಕೂಡ ಒಬ್ರಿಗೊಬ್ರು ತಪ್ಕೊಂಡು ಆಕಾಶದಲ್ಲೇ ಮುಳುಗೋಗಿರೋ ಥರ ಇಬ್ಬರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಗೌರಿನೂ ಕೂಡ ಆಫೀಸ್ಗೆ ಬಂದಾಗ ಅಯ್ಯೋ ಏನಿದು, ನಾನು ಈ ಮನೆಯಿಂದನೂ ಕೂಡ ಏನು ತಿಂದಂತಲೇ ಬಂದೆ, ಈ ಮಾಲಿನಿ ಜೊತೆ ಅರ್ಚಿ ಮಾತಾಡಿ ನನ್ನ ಎನರ್ಜಿನೂ ಕೂಡ ಸುಸ್ತಾಗೋಗಿದೆ, ಹೊಟ್ಟೆ ಬೇರೆ ಹಶ್ವಾಗ್ತಿದೆ, ಏನು ತಿನ್ನೋದು ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ವೇಷ ಬದಲಾಯಿಸ್ಕೊಂಡು ಗೌರಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ಊಟ ತಗೊಬಂದಿರ್ತಾನೆ. ನೀವು ಹೇಗೆ ಊಟ ಮಾಡೋದಿಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಶಂಕರ ತಂದಿರುವಂತಹ ಊಟನ ಆಫೀಸ್ ಒಳಗಡೆಗೆ ತಗೊಂಡೋಗ್ತಾನೆ.